ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಸನ್ನತಿ ಗ್ರಾಮದಲ್ಲಿದ್ದೀನಿ. ಇದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಲ್ಲಿದೆ. ಭಾರತದ ಶ್ರೇಷ್ಠ ದೊರೆ, ಏಷ್ಯಾ ಖಂಡದ 54 ದೇಶಗಳ ನಾಡಿದ ಅಶೋಕ್ ಸಾಮ್ರಾಟ ತನ್ನ ಕೊನೆಯ ದಿನಗಳನ್ನ ಕಳೆದಿರ್ತಕ್ಕಂಥ ಗ್ರಾಮ ಯಾವುದಪ್ಪ ಅಂದ್ರೆ ಅದು ಸನ್ನತಿ ಗ್ರಾಮ. ಈ ಸನ್ನತಿ ಗ್ರಾಮ ಏನಕ್ಕೆ ಇವತ್ತು ತುಂಬಾ ಕುತೂಹಲಕಾರಿ ಐತಿಹಾಸಿಕ ಹಿನ್ನೆಲೆ ಇದೆ ಅಂದ್ರೆ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮದ ಕುರುಹುಗಳನ್ನು ಅತಿ ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥ ಸ್ಥಳ ಇದು. ಹಾಗಾಗಿ ಇವತ್ತಿಗೂ ಕೂಡ ಇಲ್ಲಿ ನೋಡಬಹುದು ನೀವು, ಇವತ್ತು ರಾಷ್ಟ್ರ ಲಾಂಛನ ಅಂತ ನಾವೇನು ಕರಿತೀವಿ 4 ಮುಖದ ಸಿಂಹದ ಗುರುತನ್ನ 2000 ವರ್ಷಗಳ ಹಿಂದೆ ಅಶೋಕ ಸಾಮ್ರಾಟನ ಕಾಲಘಟ್ಟದಲ್ಲಿ ಕೆತ್ತಿರ್ತಕ್ಕಂತಹ ಅಂತ ಐತಿಹಾಸಿಕ ಶ್ರೀಮಂತ ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂತಹ ಆ 4 ಮುಖದ ಸಿಂಹದ ಗುರುತನ್ನ ಇವತ್ತು ನೀವು ನೋಡ್ತಾ ಇದ್ದೀರಿ. ಅದೇ ರೀತಿ ಭಾರತದ ಬಹುಜನರ ಇತಿಹಾಸ, ಏನ್ ಬಹುಜನರ ಇತಿಹಾಸ ಅಂದ್ರೆ ಬ್ರಾಹ್ಮಣೇತರ ಇತಿಹಾಸ, ವೀರತ್ವಕ್ಕೆ ಶೌರ್ಯತ್ವಕ್ಕೆ ಗುರುತರವಾದ 2 ನೆಲೆಗಟ್ಟನ್ನ ಈ ಸಂದರ್ಭದಲ್ಲಿ ಐತಿಹಾಸಿಕ ಹೇಳೋದಾದ್ರೆ 1818ರಲ್ಲಿ ನಡೆದಂತಹ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಗೆದ್ದಂತಹ ಮಹರ್ ಸೈನಿಕರು ಭೀಮಾ ನದಿ ತಟದ ಮೇಲೆ, ಭೀಮಾ ನದಿಗೆ ಯುದ್ಧ ಗೆದ್ದ ಮೇಲೆ ನೀರಲ್ಲಿ ಮುಳುಗಿ ರಕ್ತದ ಗಲೆಗಳನ್ನ ಅಳಿಸ್ಕೊಳ್ತಾ ವಿಜಯದ ಸಂಕೇತವಾಗಿ ಜೈ ಭೀಮ್ ಅಂತ ಬಾಬಾ ಸಾಹೇಬ್ ಹುಟ್ಟೋಗಿಂತ ಮೊದಲೇ ಜೈ ಭೀಮ್ ಘೋಷಣೆ ವಿಜಯದ ಸಂಕೇತವಾಗಿ ಕೂಗ್ತಾರೆ. ಅದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಈ ಸನ್ನತಿ ಗ್ರಾಮ ಕೂಡ ಭೀಮಾ ನದಿಯ ತಟದ ಮೇಲೇನೆ ಇದೆ. ಭೀಮಾ ನದಿ ತಟದ ಮೇಲೇನಿದೆ. ಪ್ರಜಾಪಿತ ಸಾಮ್ರಾಟ್ ಅಶೋಕನ ಮೂರ್ತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕ್ರಿಸ್ತಪೂರ್ವ 262ರಲ್ಲಿ ನಡೆದಂತಹ ಕಳಿಂಗ ಯುದ್ಧದಲ್ಲಿ, ಆ ನಿರಂತರ ಯುದ್ಧದಲ್ಲಿ ಸಾವು ನೋವುಗಳನ್ನ ಗಮನಿಸಿರ್ತಕ್ಕಂತಹ ಅಶೋಕ ಸಾಮ್ರಾಟ ಯುದ್ಧದ ರಕ್ತದ ಹೊಳೆನೆ ಹರಿತಿರ್ತದೆ. ಯುದ್ಧದಲ್ಲಿ ಗೆದ್ದಂತಹ ಅಶೋಕ ಮಹಾರಾಜ ತುಂಬಾ ದುಃಖಿತರಾಗಿರ್ತಾರೆ. ಯಾಕೆ ದುಃಖ ಅಂದ್ರೆ, ಇಷ್ಟು ಸಾವು ನೋವುಗಳ ಮೇಲೆ ಯಾವ ಸಾಮ್ರಾಜ್ಯ ಕಟ್ಟಬೇಕಾಗಿದೆ? ಮನುಷ್ಯನ ಪ್ರೀತಿ ಕರುಣೆ ಮೈತ್ರಿ ಇಲ್ಲದ ಈ ಜಗತ್ತಲ್ಲಿ ನಾನು ಹೇಗೆ ಯುದ್ಧವನ್ನ ಸಂಭ್ರಮಿಸಲಿ ಅಂತ ಸಂದರ್ಭದಲ್ಲಿ ಒಬ್ಬ ಬೌದ್ಧ ಗುರು ಬಂದು, ಯುದ್ಧದಿಂದ ನೀನು ಜಗತ್ತನ್ನ ತಾತ್ಕಾಲಿಕವಾಗಿ ಗೆಲ್ಲಬಹುದು, ಪ್ರೀತಿ ಕರುಣೆ ಮೈತ್ರಿಯಿಂದ ಮಾತ್ರ ಈ ಜಗತ್ತಲ್ಲಿ ನೀನು ಶಾಶ್ವತಗೊಳಿಸಬಹುದು, ಇನ್ ಮುಂದೆ ನೀನು ಕತ್ತಿಯ ನಡಿಬೇಡ, ಪ್ರೀತಿ ಕರುಣೆ ಮೈತ್ರಿ ಅನ್ನೋದು ಶಾಶ್ವತ ಸತ್ಯ, ಅಹಿಂಸೆ ಅನ್ನೋದು ತಾತ್ಕಾಲಿಕ ಮಿಥ್ಯ ಅಂತ ಹೇಳ್ತಾರೆ. ಬುದ್ಧನ ಸಂದೇಶಗಳಿಗೆ ಮಾರಿ ಹೋದಂತ ಅಶೋಕ ಸಾಮ್ರಾಟ ಕ್ರಿಸ್ತಪೂರ್ವ 262ರಲ್ಲಿ ಯುದ್ಧ ಆಗುತ್ತೆ. 253ರಲ್ಲಿ ಅಂದ್ರೆ 1153ರಲ್ಲಿ ಅವರು ಬುದ್ಧಿಸಮನ್ನ ಸ್ವೀಕಾರ ಮಾಡ್ತಾರೆ. ಬುದ್ಧಿಸಮ್ ಸ್ವೀಕಾರ ಮಾಡತಕ್ಕಂಥ ಅಶೋಕ ಮಹಾರಾಜರು ತನ್ನ ಮಕ್ಕಳಿಗೆ, ಅಳಿಯನಿಗೆ, ತನ್ನ ಇಡೀ ಪರಿವಾರಕ್ಕೆ ಏಷ್ಯಾ ಖಂಡದ ಅಥವಾ ಜಗತ್ತಿನ ನಾನಾ ದೇಶಗಳಿಗೆ ಬುದ್ಧಿಸಮ್ನ ಪ್ರಸಿದ್ಧ ಕಳಿಸ್ತಾರೆ. ಇವತ್ತು ಏಷ್ಯಾ ಖಂಡದ 20 ರಾಷ್ಟ್ರಗಳು ಇವತ್ತು ಬುದ್ಧಿಸ ರಾಷ್ಟ್ರಗಳೇ ಕಾಣಬಹುದು. ಆದ್ರೆ ಬುದ್ಧ ಹುಟ್ಟಿದ ನಾಡು ನಮ್ಮದು. ಅಶೋಕ ಸಾಮ್ರಾಟ ದಿ ಗ್ರೇಟ್ಸ್ ಕಿಂಗ್ ನಮ್ಮ ಅಶೋಕ ಮಹಾರಾಜ ಅವರು ಕಳೆದಂತ ಪ್ರದೇಶ ಇವತ್ತು ಹೇಗಾಗಿದೆ ಅಂದ್ರೆ, ಬ್ರದರ್ ಕೆಳಗೆ ತೋರಿಸಿ, ಕುರಿ ಹಿಕ್ಕಿಗಳಿದಾವೆ, ಜಾಲಿ ಕಂಟಿಗಳಿದಾವೆ, ಇಲ್ಲಿ ಅರ್ಧಮರ್ಧ ಕಾಮಗಾರಿಗಳಿರ್ತಕ್ಕಂಥ ಪ್ರದೇಶ ಇದೆ. ಇಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ದುಡ್ಡೆಷ್ಟು, ಕಾಂಟ್ರಾಕ್ಟರ್ ತಿಂದಿರ್ತಕ್ಕಂಥ ದುಡ್ಡೆಷ್ಟು, ಇಲ್ಲಿ ಜನಪ್ರತಿನಿಧಿಗಳು ಅನ್ಸ್ಕೊಂಡು ಹೊಡೆದಂತ ದುಡ್ಡೆಷ್ಟು, ಇಂಥ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಈ ಪ್ರದೇಶವನ್ನ ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಸರ್ಕಾರ ಹತ್ರ ಹಣ ಇದೆ, ಸರ್ಕಾರ ಚಾಲ್ತಿಯಲ್ಲಿದೆ, ಇದು ಡೆವಲಪ್ಮೆಂಟ್ ಮಾಡಬಹುದು. ಪ್ರಶ್ನೆ ಇರೋದು ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಅದನ್ನ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮಿಂದ ಇದು ವಿಡಿಯೋ ಮಾಡ್ತಾ ಇಲ್ಲ. ಈ ವಿಡಿಯೋ ಮಾಡಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಇದು ಬ್ರಾಹ್ಮಣದ ವಿರುದ್ಧ ಇರ್ತಕ್ಕಂಥ ಬೌದ್ಧ ಧಮ್ಮ. ಈ ಶ್ರೀಮಂತ ಸಂಸ್ಕೃತಿಯನ್ನ ನಾವು ಅಳಿಸ್ಬೇಕಂತ ಯಾರಾದ್ರೂ ಅನ್ಕೊಂಡು ಕೃತ್ಯ ಮಾಡಿದ್ರೆ ಇಲ್ಲಿ ಯಾರು ಕೇಳೋರೇ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಆಗ್ಲಿ, ಸಿದ್ದರಾಮಯ್ಯನವರ ಸರ್ಕಾರ ಆಗ್ಲಿ, ಯಾರೇ ಆಗ್ಲಿ ಈ ಸ್ಥಳವನ್ನ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡಬೇಕು. ಮತ್ತೆ ಇಲ್ಲಿ ಸಿಕ್ಕಂತಹ ಬೌದ್ಧ ಧರ್ಮದ ಕುರುಹುಗಳನ್ನ ಆ ರೂಮಲ್ಲಿ ಇಟ್ಟಿದ್ದಾರೆ. ಇವತ್ತು ನಾನು ಬೆಂಗಳೂರಿನ ಬಂದಿದ್ದೀನಿ, ಸನ್ನತಿ ನೋಡ್ಬೇಕು, ಇಲ್ಲಿ ಬಾಬಾ ಸಾಹೇಬ್ರ ಕಾರ್ಯಕ್ರಮ ಇತ್ತು, ನಮ್ಮ ವಿದ್ಯಾರ್ಥಿ ಜನರನ್ನ ಉದ್ದೇಶಿಸಿ ಮಾತಾಡ್ಬೇಕಂತ ಬಂದಿದ್ದೀನಿ. ನನಗೆ ಇಲ್ಲಿ ನೋಡ್ಬೇಕಂತ ಬಂದಿದ್ದೀನಿ. ಬಟ್ ನನ್ನಂತ ಎಷ್ಟೋ ಪ್ರವಾಸಿಗರು ಇಲ್ಲಿ ಇದ್ರು. ಇಲ್ಲಿ ಒಬ್ಬ ಸೆಕ್ಯೂರಿಟಿ ಇಲ್ಲ, ಒಬ್ಬ ನಿರ್ವಹಣಾಧಿಕಾರಿ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿ ಇಲ್ಲ. ಇಲ್ಲಿ ಇದು ಯಾವ ರೀತಿ ಆಗಿದೆಯಪ್ಪ ಅಂದ್ರೆ ನನಗೆ ಗೊತ್ತು. ನಾನು ಇವತ್ತೇ RT ಹಾಕಿ ಬರಿತಿದ್ದೀನಿ. ಇನ್ನು ಕೆಲವೇ ದಿನದಲ್ಲಿ ನಿಮ್ಮ ಮುಂದೆ ಮಾಹಿತಿ ಇಡ್ತೀನಿ, ಸರ್ಕಾರ ಕೂಡ ಲೆಟರ್ ಬರಿತೀನಿ. ಇದರ ಹೆಸರಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ನಿರ್ವಹಣಾ ವೆಚ್ಚ ಅಂತಾನೋ ಅಥವಾ ಸೆಕ್ಯೂರಿಟಿ ಪರ್ಪಸ್ ಅಂತಾನೋ ತಗೋತಾ ಇರ್ತಾರೆ. ಇದು ತುಂಬಾ ಸರ್ಕಾರಗಳ ಗಂಭೀರವಾಗಿ ಯೋಚಿಸಬೇಕಾಗಿದ್ದ ವಿಚಾರ. ಮತ್ತೆ ಸರ್ಕಾರಗಳ ಮನೆ ಹಾಳಾಗೋಗ್ಲಿ, ನಾವೇನ್ ಬುದ್ಧಿಸಮ್ ಅಂತ ಮಾತಾಡ್ತೀವಿ, ಬಾಬಾ ಸಾಹೇಬ್ ವಿಚಾರಗಳನ್ನ ಮಾತಾಡ್ತೀವಿ, ದೇಶದ ಬಹುಜನರು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀವಿ, ದೊಡ್ಡ ದೊಡ್ಡ ಹೋರಾಟಗಾರ ಅನ್ಸ್ಕೊಂಡವ್ರು ಇದೀವಲ್ಲ,
ನಾವು ಈ ಐತಿಹಾಸಿಕ ಸ್ಥಳದ ಬಗ್ಗೆ ನಮಗಾದ್ರೂ ಪ್ರಜ್ಞಾಪೂರ್ವಕವಾಗಿ ಒಂದು ವಿಚಾರಗಳು ಇರಬೇಕಲ್ವಾ? ಇತಿಹಾಸ ಬಾಬಾ ಸಾಹೇಬ್ರು ಹೇಳ್ತಾರೆ, ಬಾಬಾ ಸಾಹೇಬ್ರು ಯಾಕೆ ಇತಿಹಾಸಕ್ಕೆ ನಮಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರಪ್ಪ ಅಂದ್ರೆ, ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ. ನಾನು ಬುದ್ಧ ವಿಹಾರಕ್ಕೆ ಹೋಗ್ಬೇಕಂದ್ರೆ ಸದಾಶಿವನಗರದಲ್ಲಿ ಬಾಬಾ ಸಾಹೇಬ್ರು ಬಂದು ಹೋದಂತಹ ಕಟ್ಟಿಸತಕ್ಕಂಥ ಬುದ್ಧ ವಿಹಾರ ಇದೆ. ಬಾಬಾ ಸಾಹೇಬ್ರು ಕಟ್ಟಿಸಿದ್ರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೆ ಅಲ್ಲಿಗೆ ಹೋಗ್ತಿದ್ದೇನೆ. ಅದೇ ರೀತಿ ಕರ್ನಾಟಕದಲ್ಲಿ ಬುದ್ಧಿಸಂ ಅಂದ ತಕ್ಷಣ ನನಗೆ ತುಂಬಾ ಮುಖ್ಯವಾಗಿ ನೆನಪು ಬರೋದು ಸನ್ನತಿ ಗ್ರಾಮ. ಸನ್ನತಿ ಗ್ರಾಮದಲ್ಲಿ ಸೆಕ್ಯೂರಿಟಿ ಇಲ್ಲ, ಮೂಲ ಸೌಕರ್ಯಗಳಿಲ್ಲ ಅನ್ನೋದಾದ್ರೆ ಇದು ನಾಚಿಕೆಗೇಡು ವಿಚಾರ. ಸರ್ಕಾರ ಇವುಗಳನ್ನ ತುಂಬಾ ಅತ್ಯಾಧುನಿಕ ಶೈಲಿಯ ಪ್ರವಾಸಿ ತಾಣಗಳನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ. ಮತ್ತೆ ಇಲ್ಲಿ ಇನ್ನೂ 2-3 ವಿಚಾರಗಳನ್ನು ತೋರಿಸಬೇಕಾಗಿದೆ. ಬನ್ನಿ ಸ್ನೇಹಿತರೆ. ನೋಡಿ, ನಾನೀಗ ಭೀಮಾ ನದಿ ದಡದ ಮೇಲೆ ಇದ್ದೀನಿ. ಈ ದಡದ ಮೇಲೆ ನಮ್ಮ ಶ್ರೇಷ್ಠ ದೊರೆ ಸಾಮ್ರಾಟ್ ಅಶೋಕ ಧ್ಯಾನ ಮಾಡಿದ್ದಾರೆ, ವಿಶ್ರಾಂತಿ ತಗೊಂಡಿದ್ದಾರೆ. ನೋಡಿ, ಭೀಮಾ ನದಿಯ ಒಡಲು ನೋಡಿ. ವಿಡಿಯೋದಲ್ಲಿ ಮೊದಲಿಗೆ ಹೇಳದಂಗೆ ಭೀಮಾ ನದಿ ನಮಗೆ ಯಾಕೆ 2 ಪ್ರಮುಖ ಘಟ್ಟಗಳನ್ನು ಕೊಡ್ತದೆ ಅಂದ್ರೆ 1818ರ ಕೋರೆಗಾಂವ್ ಯುದ್ಧದ ವಿಜಯದ ಸಂಕೇತವಾಗಿದೆ. ಜೈಭೀಮ್ ಘೋಷಣೆ ಹೋಗಿದ ಕಡಲು ತೀರು ಕೂಡ ಭೀಮಾ ನದಿ ತಟನೆ. 2ನೇದು ಅಶೋಕ ಮಹಾರಾಜ ಕಳೆದ ಕೊನೆ ದಿನಗಳು ಕೂಡ ಇದೆ. ಹತ್ತಕೊಂಡು ವಾಪಸ್ ಬನ್ನಿ. ಸ್ವಲ್ಪ ಹಿಂದೆ ನೋಡಿ, 4 ಮುಖದ ಭಾರತದ ರಾಷ್ಟ್ರ ಲಾಂಛನ ಆದಂತಹ 4 ಮುಖದ ಸಿಂಹ, ಮೇಲೆ ಧಮ್ಮಚಕ್ರ ಅಂದ್ರೆ ಪರಿವರ್ತನೆಯ ಸಂಕೇತ ಧಮ್ಮಚಕ್ರ ಕೂಡ ಇದೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಾನು ನಿಮಗೆ ತಿಳಿಸಲೇಬೇಕು. ಭಾರತದ ಇತಿಹಾಸವನ್ನ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ ಧರ್ಮಕ್ಕೂ ನಡೆದ ನಿರಂತರ ಯುದ್ಧ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ, ಭಾರತಕ್ಕೆ ವಲಸೆ ಬಂದಂತಹ ಆರ್ಯರು ಅಂದ್ರೆ ಇವತ್ತಿನ ಬ್ರಾಹ್ಮಣರು ಈ ನೆಲದ ಶ್ರೀಮಂತ ಸಂಸ್ಕೃತಿಯನ್ನ ಗಮನಿಸಿ ಇಲ್ಲಿ ನೆಲೆ ಊರ್ತಾರೆ. ನೆಲೆ ಊರಿ ರಾಜ, ಕಿನ್ನರ, ಅಸುರ ಅನ್ನೋ ರಾಜರುಗಳನ್ನ ಸೆದೆಬಡಿದು ಈ ರಾಜ್ಯದ ರಾಜ್ಯಾಧಿಕಾರಿಗಳನ್ನ ಪಡ್ಕೊಂಡು ಅವರು ಬಹಳ ಅನಾಹುತಗಳನ್ನ ಮಾಡ್ತಾರೆ. ಜಾತಿ ಧರ್ಮದ ಹೆಸರಲ್ಲಿ ಅಥವಾ ಯಜ್ಞ ಅಗದಿಗಳ ಹೆಸರಲ್ಲಿ ತುಂಬಾ ಅನಾಚಾರಗಳನ್ನ ಮಾಡ್ತಿರ್ತಾರೆ. ಸಮಾಜ ಅಧೋಗತಿಗೂ ಇರ್ತದೆ. ಆ ಸಂದರ್ಭದಲ್ಲಿ ಭಾರತಕ್ಕೆ ಒಬ್ಬ ಸಮಾಜ ಪರಿವರ್ತಕನ ನೆಸಸರಿ ಇರ್ತದೆ. ಅಂತ ಸಂದರ್ಭದಲ್ಲಿ ಹುಟ್ಟಿದರೆ ಮಹಾತ್ಮ ಬುದ್ಧ. ಆ ಬುದ್ಧನ ಕ್ರಾಂತಿಯ ಫಲವಾಗಿ ಇಲ್ಲಿ ಒಂದು ಬೌದ್ಧ ಧರ್ಮದ ಹಿನ್ನೆಲೆಯ ಒಂದು ರಾಜಮನೆತನ ಹುಟ್ಟುತ್ತದೆ. ಅದೇ ರಾಜಮನೆತನ ಯಾವುದಪ್ಪ ಅಂದ್ರೆ ಇವತ್ತಿನ ಮೌರ್ಯ ಕುಲ, ಅಶೋಕ ಮೌರ್ಯ ಅಂತ ಏನ್ ಕರಿತೀವಲ್ಲ ಅದು. 500 ವರ್ಷಗಳ ಒಟ್ಟು ಸುದೀರ್ಘ ಇತಿಹಾಸದಲ್ಲಿ ಅವರು ಭಾರತದ ಅಂದ್ರೆ ಇವತ್ತಿನ ಏಷ್ಯಾ ಖಂಡದ 54 ದೇಶಗಳನ್ನ ಆಳ್ತಾರೆ. ಎಲ್ಲರಿಗೂ ಕೂಡ ಅಶೋಕ ಸಾಮ್ರಾಟನ ಕಾಲದ ಭಾರತ ಹೇಗಿತ್ತಪ್ಪ ಅಂದ್ರೆ ಯಾರು ಕೂಡ ದುಡಿದೆ ಊಟ ಮಾಡಂಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ದುಡಿದೆ ಊಟ ಮಾಡೋ ಒಂದು ವರ್ಗ ಅಂದ್ರೆ ಇವತ್ತಿನ ಬ್ರಾಹ್ಮಣ ವರ್ಗ. ಅವ್ರು ನಮ್ಗೇನು ಕೆಲಸ ಬರಲ್ಲ ಸ್ವಾಮಿ ಅನ್ನಾಗಿ ಇವತ್ತು ಹಾಸ್ಟೆಲ್ಗಳಲ್ಲಿ ಇರೋ ರೀತಿ ಅಗ್ರಹಾರಗಳನ್ನ ಕಟ್ಟಿ ಅವರಿಗೆ ಫ್ರೀ ಸವಲತ್ತುಗಳನ್ನು ಕೊಟ್ಟಂತ ಮಹಾರಾಜ ಅಶೋಕ ಮಹಾರಾಜ. ಅವನ ಕಾಲದಲ್ಲಿ ವೈಜ್ಞಾನಿಕ ಸತ್ಯಗಳ ಮೂಲಕ ಅವರು ಯಾವತ್ತೂ ಅಜ್ಞಾನಗಳು ಮಾಡಕ್ ಹೋಗಲು ಉಪವಾಸದಿಂದ ಬರುತ್ತಾರೆ. ಅಂತ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಮೇಲೆ ನಾವು ಸೇಡಿ ತೀರ್ಸ್ಕೋಬೇಕಂತ ಕಾದುಕೊಂಡಂತ ಇವತ್ತಿನ ಬ್ರಾಹ್ಮಣರು ಅಥವಾ ಬ್ರಾಹ್ಮಣ್ಯ ಸಾಮ್ರಾಟ್ ಅಶೋಕನ ನಂತರ ಕನಿಷ್ಕ ಮೌರ್ಯನ ಬೌದ್ಧ ದೊರೆ ಕನಿಷ್ಕ ಮೌರ್ಯನ ತಲೆಯನ್ನ ಕಡಿದು ಶುಂಗ ಸಾಮ್ರಾಜ್ಯವನ್ನ ಕಟ್ತಾರೆ. ಸುಮತಿ ಭಾರ್ಗವನ ಮೂಲಕ ಈ ದೇಶದಲ್ಲಿ ಮನು ಧರ್ಮ ಶ್ರುತಿಯನ್ನ ರಚನೆ ಮಾಡಿ ಇವತ್ತು ಏನು ಶ್ರೇಣೀಕೃತ ಸಮಾಜ ಅಂತ ಕರಿತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವತ್ತು ಜಾರಿಗೆ ಬಂದಿರೋದು. ಅದಕ್ಕೆ ಬಾಬಾ ಸಾಹೇಬರು ಕೃತಿ ಇದಂತ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಇಂಡಿಯಾ, ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ನಾವು ಕೃತಿಯನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇದು ಭಾರತದ ಒಟ್ಟು ಇತಿಹಾಸದ ಮತ್ತೆ ತುಂಬಾ ಇಂಪಾರ್ಟೆಂಟ್ ಸ್ಥಳ. ಇದಕ್ಕೆ ಸರ್ಕಾರ ತುಂಬಾ ಮುಖ್ಯವಾಗಿ ಗಮನ ಹರಿಸಬೇಕು. ನಾನು ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇದು ತುಂಬಾ ದೊಡ್ಡ ಸ್ಥಳವಾಗಿ ನೀವು ಮಾರ್ಪಡಿಸಬೇಕು. ನೀವು ಕೈ ಇಟ್ರಿ ಅದು ದೊಡ್ಡ ವಿಚಾರ ಅಲ್ಲ. ಇವತ್ತಿನ ದೊಡ್ಡ ನಾಯಕರಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಕೂಡ ಒಬ್ರು. ಅವ್ರು ಸರ್ ನಿಮ್ ಕೈ ಮುಗಿದು ಕೇಳ್ತೀವಿ, ನಿಮ್ಮ ಅವಧಿಯಲ್ಲಾದ್ರೂ ಕೂಡ ಇದು ದೊಡ್ಡ ಮಟ್ಟದ ಕಾರ್ಯ ಆಗಲಿ. ಮತ್ತೆ ಇನ್ನು ಮುಂದುವರೆದು ಬೌದ್ಧ ಧರ್ಮದ ವಿಚಾರಗಳನ್ನು ಕುರಿತು ನಾನು ಮುಂದೆ ಹೋಗಿ ಇನ್ನೂ ನಿಮ್ಮ ಬಗ್ಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ.